ಏನೋ ನೋ ಎಂಟ್ರಿಲಿ ಎಂಟ್ರಿ ಕೊಡ್ತಾ ಇದೆಯಾ? ನಿಂಗೆ ಗೊತ್ತಲ್ವಾ ಸೂರಜ್ ಅಣ್ಣ ಇರೋ ಈ ಜಾಗದಲ್ಲಿ ಗೋಕುಲ್ ಪಾನ್ ಮಸಾಲ ಬಿಟ್ಟರೆ ಬೇರೆ ಏನು ಮಾರಬಾರ್ದು ಅಂತ. ಏಯ್ ಹೋಗಿ ಹೇಳೋ ನಿನ್ ಸೂರಜ್ ಅಣ್ಣಂಗೆ, ಇವತ್ತಿಂದ ಏರಿಯಾ ಪೂರ್ತಿ ನಂದೇ ಕಣ. ಏರಿಯಾಗೊಂದು ನಾಯಿ ಇರುತ್ತೆ ಕಣೋ, ನಾಯಿ. ನಾಯಿ ಅದ್ರ ಏರಿಯಾ ದಾರಿ ಮರ್ತು ಮಿಸ್ ಆಗಿ ಸಿಂಹದ ಗುಹೆ ಹತ್ರ ಬಂದ್ಬಿಟ್ಟಿದೆ. ಅದು ಬೊಗಳೋದನ್ನ ನಿಲ್ಲಿಸ್ಬೇಕಾಗತ್ತೆ. ನಿನ್ ಟೆಂಪೋ ತಗೊಂಡು ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ತಾ ಇರು. ಸೂರಜ್ ತನ್ನ ಶತ್ರುಗಳಿಗೆ ಇನ್ನೊಂದು ಅವಕಾಶ ಖಂಡಿತ ಕೊಡೋದಿಲ್ಲ. ನೀನ್ ಇಲ್ಲಿಂದ ಬದುಕ್ ಹೋದ್ರೆ ತಾನೆ ಇನ್ನೊಂದು ಅವಕಾಶದ ಬಗ್ಗೆ ಮಾತಾಡಕ್ಕೆ. ಸೂರಜ್ ತನ್ನ ಸಾವಿನಕಿನ ತನ್ನ ಹತ್ರನೇ ಇಟ್ಕೊಂಡು ಓಡಾಡ್ತಾನೆ. ದಮ್ಮಿದ್ರೆ ಬಂದು ನನ್ನ ಟೆಂಪೋ ಎತ್ಕೊಂಡು ಹೋಗು. ವಾ ದಾದಾ ವಾ, ನೀನೇ ನಂಬರ್ 1. जग में कभी संकट मोचन नाम तिहारो, संकट मोचन नाम तिहारो. अंगद के संग लेने गए सिया, खोज कपी से यह बैन उचारो, जीवत ना बची हो. ಸೂಪರ್ ಅಣ್ಣ, ನೀವು ಧೂಳೆಬ್ಬಿಸ್ಬಿಟ್ರಿ. ಇವ್ರ ಕೈಯಿಂದ ತಪ್ಪಿಸ್ಕೊಂಡಿದ್ಯಾ, ನನ್ ಕೈಯಲ್ಲಿ ಹೇಗ್ ತಪ್ಪಿಸ್ಕೋತ್ಯಾ? ಅಯ್ಯೋ ಅಣ್ಣ, ಹುಡುಗಿ ಮುಗೀತು ಕತೆ. ಬ್ರಹ್ಮಚಾರಿ ತರ ಇರೋದ್ರಲ್ಲಿ ಏನ್ ತಪ್ಪಿಲ್ಲ, ಆದ್ರೆ ಹೆಣ್ಮಕ್ಳ ಜೊತೆ ಜಗಳನೂ ಆಡಲ್ಲ ಅಂದ್ರೆ ಹೇಗೆ? ನಾನು ನಾರಿ, ನೀನು ಬ್ರಹ್ಮಚಾರಿ. ಇವಾಗ ಈ ಕೀ ತಗೊಳ್ಳೋದನ್ನ ಹೇಗ್ ತಡಿತ್ಯಾ? ब्रह्म
ನಮಸ್ಕಾರ ಯಜಮಾನ್ರೆ. ಸೂರಜ್, ನಿನ್ನ ಮಾತಲ್ಲೇ ಗೊತ್ತಾಯ್ತು ಗೆಲುವು ನಮ್ದು ಅಂತ. ಇವತ್ತಿಂದ ಆಚೆಗೆ ಮನೋಹರ್ ಪಾನ್ ಮಸಾಲ ಟೆಂಪೋ ಸುತ್ತಮುತ್ತ ಎಲ್ಲೂ ಕಾಣಿಸಲ್ಲ. ನೀನಿದ್ರೆ ಸಾಕು, ಗೋಕುಲ್ ಪಾನ್ ಮಸಾಲಾನ ಯಾರೂ ಮುಟ್ಟಕ್ಕಾಗಲ್ಲ. ಹೌದು ಯಜಮಾನ್ರೆ. ಲಕ್ಷ್ಮೀನಾರಾಯಣೋಭ್ಯೋ ನಮಃ ಸ್ವಾಹ. ಓಂ ಉಮಾಮಹೇಶ್ವರಾಭ್ಯೋ ನಮಃ ಸ್ವಾಹ. ಓಂ ಇಷ್ಟದೇವತಾಭ್ಯೋ ನಮಃ ಸ್ವಾಹ. ಸ್ವಾಹ. ಮತ್ತೆ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರು, ನಾವು ಹಿಡ್ದಾಕ್ಬಿಟ್ವಿ. ಪಂಡಿತ್ರೆ, ನಾವಿನ್ನು ಹೊರಡಬೇಕು. ಏನಿದು ನಿಶಾ? ನಾನು ಕಾಗೆಗಳಿಗೆ ಊಟ ಇಡ್ತಿದ್ದೀನಿ. ಅವುಗಳು ಊಟ ತಿಂದೇ ಹೋದ್ರೆ ನಿಮ್ಮಮ್ಮನ ಆತ್ಮಕ್ಕೆ ಶಾಂತಿ ಹೇಗ್ ಸಿಗುತ್ತೆ? ಆತ್ಮ ಶಾಂತಿನ ಸತ್ತವ್ರಿಗೋಸ್ಕರ ಬೇಡ್ಕೋತಾರೆ ಅದ್ಗೆ. ಆದ್ರೆ ನಮ್ಮಮ್ಮ ಬದುಕೆ ಇದ್ದಾರೆ. ನನಗನ್ಸ್ತಾ ಇದೆ ನಮ್ಮಮ್ಮ ಇಲ್ಲೇ ಎಲ್ಲೋ ಪಕ್ಕದಲ್ಲೇ ಇದ್ದಾರೆ ಅಂತ. ಸತ್ ಹೋಗಿದ್ದಾಳೆ ನಿಮ್ಮಮ್ಮ. ನಮ್ಮನೆ ಮರ್ಯಾದೆನೆಲ್ಲ ಮಣ್ಪಾಲ್ ಮಾಡಿ ಮನೆ ಬಿಟ್ಟು ಓಡೋದ್ಲು ಅವಳು. ಅವಳು ಯಾವತ್ತೂ ಈ ಮನೆ ಬಗ್ಗೆನೂ ಯೋಚನೆ ಮಾಡ್ಲಿಲ್ಲ ಅಥವಾ ಮಕ್ಕಳ ಬಗ್ಗೆನೂ ಯೋಚನೆ ಮಾಡ್ಲಿಲ್ಲ. ಅವಳು ಮಾಡಿದ ಕರ್ಮಕ್ಕೆ ದೇವ್ರವಳಿಗೆ ಸರಿಯಾಗೇ ಮಾಡಿದಾನೆ. ಅವಳು ಬದುಕಿದಾಗ್ಲೇ ಅವಳ ಆತ್ಮಸಾಕ್ಷಿ ಸತ್ತೋಗಿತ್ತು. ಆದ್ರೂ ನನ್ ಮಗ ಅವಳ ಆತ್ಮಶಾಂತಿಗೋಸ್ಕರ ಈಗಲೂ ಪೂಜೆ ಮಾಡಿಸ್ತಾ ಇದ್ದಾನೆ. ಇಷ್ಟು ಸಾಲ್ದ ನಿನಗೆ? ಮತ್ತೆ ಅವಳನ್ನ ಬದುಕಿಸ್ಬೇಕು ಅಂತಿದೀಯ ನೀನು? ನೆನ್ಪಿಟ್ಕೋ, ಇವತ್ತೇ ಕೊನೆ. ಇನ್ನೊಂದ್ಸಲ ಅವಳ ಹೆಸರನ್ನ ಈ ಮನೆಯಲ್ಲಿ ಎತ್ತೋ ಹಾಗಿಲ್ಲ. ಅರ್ಥ ಆಯ್ತಾ? ಒಂದ್ ವೇಳೆ ಅವ್ರು ಸತ್ತು ಹೋಗಿದ್ರೆ ಅವ್ರ ಎದೆ ಬಡಿತ ನನಗೆ ಯಾಕೆ ಕೇಳಿಸ್ತಾ ಇದೆ? ನಮ್ಮಮ್ಮ ಬದುಕೆ ಇದ್ದಾರೆ ಅಂತ ನನಗೆ ಯಾಕೆ ಅನ್ನಿಸ್ತಾ ಇದೆ? ಎಷ್ಟು ಧೈರ್ಯ ಇದ್ರೆ ಮತ್ತೆ ನೀನು ಇಲ್ಲಿಂದ ತಪ್ಪಿಸ್ಕೊಳಕ್ ಪ್ರಯತ್ನ ಪಡ್ತೀಯ? ಈ ಗೋಕುಲ್ ಜನರನ್ನ ಆಳೋನಷ್ಟೇ ಅಲ್ಲ, ಅವ್ರ ಹಣೆ ಬರಹನೆ ಬದಲಾಯಿಸ್ಬಿಡ್ತಾನೆ. ನಿನ್ನ ಇಷ್ಟದಂಗೆ ಬದುಕಕ್ಕೂ ಬಿಡಲ್ಲ, ಸಾಯಕ್ಕೂ ಬಿಡಲ್ಲ ಕಾವೇರಿ. ಅರ್ಥ ಆಯ್ತಾ? ನಿನ್ ಜೀವನ ನನ್ನ ಕೈಯಲ್ಲಿದೆ ಕಾವೇರಿ. ನಾನೇ ನಿನಗೆ ಭಗವಂತ, ನಾನೇ. ಭಗವಂತ ನಿಜವಾಗ್ಲೂ ನಿರ್ದಯಿ ಆಗಿರಲ್ಲ. ಅಪ್ಪನ್ ಮನ್ಸನ್ ಒಲ್ಸೋದಕ್ಕೋಸ್ಕರ ಪ್ರತಿ ವರ್ಷನೂ ಈ ದಿನ ನಾನು ಅಮ್ಮನ್ನ ಶ್ರಾದ್ದಕ್ಕೋಸ್ಕರ ಕೂತ್ಕೋತೀನಿ. ಆದ್ರೆ ಯಾವುದೋ ಒಂದಿನ ನಿಮ್ಮನ್ ಖಂಡಿತ ನೋಡ್ತೀನಿ. ನಾನು ಅವತ್ತು ನಾನು ನಿಮ್ ಮುಂದೆ ಇರ್ತೀನಿ. ನಿಮ್ಮನ್ನ ನಾನು ಅಪ್ಕೋತೀನಿ. ನನ್ ಜೀವನ ನಾಶ ಮಾಡಿದ್ದಕ್ಕೆ ನೀನು ಸಂತೋಷ ಪಡ್ತಿದ್ಯಾ ಅಲ್ವಾ? ಆದ್ರೆ ತಪ್ಪದೆ ನನ್ ಮಗಳು ಒಂದಲ್ಲ ಒಂದ್ ದಿವಸ ನಿಂಗೆ ಶಿಕ್ಷೆ ಕೊಟ್ಟೇ ಕೊಡ್ತಾಳೆ. ನೀನವಳನ್ನ ಎಷ್ಟು ಪ್ರೀತಿಸಿದ್ರು ಅಷ್ಟೇನೆ, ನಿನ್ ಎಷ್ಟು ವರ್ಷ ನನ್ನ ಬಂದಿಯಾಗಿ ಇಟ್ಕೊಂಡ್ರು ಅಷ್ಟೇನೆ, ನಿನ್ ನಿಜನ ಸುಳ್ಳು ಮಾಡಕ್ಕೆ ಎಷ್ಟ್ ಬೇಕಾದ್ರೂ ಕಷ್ಟಪಡು. ಆದ್ರೆ ನಿನ್ನ ಈ ನಿಜ ರೂಪ ಒಂದಲ್ಲ ಒಂದ್ ದಿವಸ ಅವಳ ಕಣ್ಮುಂದೆ ಬಂದೇ ಬರತ್ತೆ. ಮತ್ತ ಆ ದಿನ ನಿನ್ನ ಈ ಸಂಬಂಧ ಮತ್ತೆ ನನ್ನ ಈ ಬೇಡಿಗಳು ಎರಡನ್ನೂ ಕಿತ್ತಾಕ್ತಾಳೆ. ಅವ್ರ ಅಮ್ಮ ಎಲ್ಲೂ ಓಡ್ ಹೋಗಿಲ್ಲ ಅಂತ ಖಂಡಿತ ಎಲ್ರಿಗೂ ಹೇಳ್ತಾಳೆ. ಅವ್ರ ಅಮ್ಮನ ಚರಿತ್ರೆ ಶುದ್ಧವಾದದ್ದು ಅಂತಾನೂ ಹೇಳ್ತಾಳೆ. ಯಾವತ್ತೋ ಒಂದಿನ ಇಡೀ ಪ್ರಪಂಚಕ್ಕೆ ಗೊತ್ತಾಗತ್ತೆ ನಮ್ಮಮ್ಮ ಯಾವ ತಪ್ಪು ಮಾಡಿಲ್ಲ ಅಂತ. ನನ್ನಮ್ಮ ಅಗ್ನಿಯಷ್ಟೇ ಪವಿತ್ರವಾದವಳು. ರಾಮ ರಾಮ ರಾಮ.
ಆ ದೇವ್ರು ಕೊಟ್ಟಿರೋ ಸಂದೇಶ ನೀನು ಬದುಕಿದ್ಯಾ ಅಂತ. ಏನೇ ನಾನೇನೋ ಅನ್ಕೊಂಡ್ರೆ ಇಲ್ಲೇನೋ ನಡೀತಾ ಇದೆ. ನನ್ ಮೈದ್ನ ನೋಡ್ಕೊ ಅಂತ ನಾನು ನಿನ್ನ ಮನೇಲಿ ಬಿಟ್ಟು ಬಂದ್ರೆ ನೀನ್ ಇಲ್ಲಿ ಬಂದು ದುಡ್ಡು ಎಣಿಸ್ತಿದ್ಯಲ್ಲ. ಅಡ್ಗೆ ಯಾರೇ ಮಾಡ್ತಾರೆ, ನಿಮ್ಮಪ್ಪನ? ಅಯ್ಯೋ ದೇವ್ರೆ, ಏನ್ ಹೇಳಿ, ಇಂಥ ಸೊಸೆ ಸಿಗ್ತಾಳೆ ಅಂತ ಮೊದ್ಲೇ ಗೊತ್ತಿದ್ದಿದ್ರೆ ನನ್ ಮಗನ್ ಮದ್ವೆನೆ ಮಾಡ್ತಿರ್ಲಿಲ್ಲ. ಅಮ್ಮ 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 ಇರಮ್ಮ. ಅಯ್ಯೋ ಬಿಡಮ್ಮ, ಕಿವಿ ಕೈಗೆ ಬಂದ್ಗಿನ್ ಬಿಡೋದು ಪಾಪ. ಪಾಪನಾ? ಹೋಗ್ ನಿನ್ ಕೆಲ್ಸ ನೋಡ್ಕೊ ಹೋಗೋ. ಬೇಬಿ, ಹಾ ಹಾ ಅತ್ತೆ, ಅದು ನಾನ್ ನಿಜ ಹೇಳ್ತಾ ಇದ್ದೀನಿ. ನಾನ್ ಅನ್ಕೊಂಡೆ ನೀವು ಅವ್ರ ಮನೆಯಿಂದ ಊಟ ತರ್ತೀರಾ ಅಂತ, ಅದಕ್ಕೆ ನಾನ್ ಮಾಡ್ಲಿಲ್ಲ. ನಾನ್ ನಿಜ ಹೇಳ್ತಾ ಇದ್ದೀನಿ ಅತ್ತೆ. ಅವ್ರ ಮನೆಯಿಂದ ಅಡ್ಗೆ ಬಂದಿಲ್ಲ ಅಂದ್ರೆ ಏನೇ ಗತಿ? ಬಾ, ನನ್ ಮೈದ್ನಂಗೆ ನೀನು ಊಟ ಹಾಕಿಲ್ಲ ಅಲ್ವಾ? ನಿನಗೂ ಊಟ ಹಾಕಲ್ಲ ನಾನು. ಯಾರು ಕಷ್ಟಪಟ್ಟು ಬೆವರು ಸುರಿಸಿ ದುಡಿತಾರೋ ಆ ಹಣದಲ್ಲಿ ಮಾತ್ರ ನಾನು ತೃಪ್ತಿಯಾಗಿ ಊಟ ಮಾಡೋದು. ರಕ್ತದಿಂದ ಬಂದ ಹಣದಲ್ಲ. ಅಯ್ಯೋ ಅತ್ಗೆ, ಗೋಕುಲ್ ಪಾನ್ ಮಸಾಲದಿಂದ ಬಂದಿರೋ ದುಡ್ಡಲ್ಲಿ ಊಟ ಮಾಡೋದಕ್ಕಿಂತ ನಾನು ವಿಷ ಕುಡಿದು ಸತ್ತೋಗ್ತೀನಿ. ಅಯ್ಯೋ ಹಾಗ್ಯಾಕೆ ಬೇಡ ಮಾತಾಡ್ತೀರಾ? ನೀವು ಮಧ್ಯ ಬರಕ್ ಹೋಗ್ಬೇಡಿ. ಬೇಡ, ನೀವು ಮಾಡ್ಬೇಕಾಗಿರೋದು ಒಂದೇ, ಆದ್ರೆ ಅವನ್ನ ನನ್ನಿಂದ ಎಲ್ಲಾದ್ರೂ ದೂರ ಕರ್ಕೊಂಡು ಹೊರಟೋಗಿ ಅಷ್ಟೇ. ಯಾಕೆ ಅವನಿಗೆ ಬೇಜಾರ್ ಆಗೋಗ್ ಮಾತಾಡ್ತೀರಾ? ನಿಮ್ಗೋಸ್ಕರ ಎಷ್ಟು ಕಷ್ಟಪಟ್ಟು ಅಡಿಗೆ ಮಾಡಿದಾನೆ ಗೊತ್ತಾ? ಈಗಂತದ್ ಏನಾಗೋಗುತ್ತೆ ಅವ್ನ್ ಮಾಡಿರೋ ಅಡಿಗೆ ನೀವು ತಿಂದ್ರೆ? ಈಗ ಸಾಕು ನಿಲ್ಸಿ ಅತ್ಗೆ. ಆ ಪಾಪದ ಊಟನ ಯಾರು ತಿಂತಿರೋ ತಿನ್ನಿ, ದಯವಿಟ್ಟು ನನ್ನನ್ನು ಮಾತ್ರ ಬಲವಂತ ಮಾಡಬೇಡಿ. ಅವ್ನು ನನ್ನ ಮಗ ಅಲ್ಲ, ದೇವ್ರು ಕೊಟ್ಟಿರೋ ಶಿಕ್ಷೆ. ಈ ಶಿಕ್ಷೆ ನಾನು ಮಾಡಿರೋ ಪಾಪಕ್ಕೆ. ಅವನಿಗೆ ಹೇಳಿ, ನನಗೇನಾದ್ರು ಮಾಡಬೇಕು ಅಂತಿದ್ರೆ ನನ್ನಿಂದ ದೂರ ಇರಕ್ಕೆ ಹೇಳಿ. ಅಷ್ಟು ಸಾಕು. ಸೂರಜ್, ಏ ಸೂರಜ್, ಹೇಯ್, ಏನು ಮಾಡ್ತಿದ್ದೀರೋ? ಓದೋ ವಯಸ್ಸಲ್ಲಿ ಇವೆಲ್ಲ ಬೇಕಾ ನಿಮಗೆ? ನಿಮ್ಮ ಅಪ್ಪ ಅಮ್ಮನಿಗೆ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನಿಮಗೆ? ಯೋಚಿಸಿದಿರಿ ಯಾವಾಗಾದ್ರೂ? ಹೊರಡಿ ಇಲ್ಲಿಂದ, ಇಬ್ರು ಹೋಗಿ.